ಇವತ್ತು ನಿನ್ನೆ ಸಾಯಂಕಾಲ 6:25ಕ್ಕೆ ನಿಧನ ಹೊಂದಿದ್ದಾರೆ. ಅವರಿಗೆ ಈಗ ತಾನೇ ದಾವಣಗೆರೆ ಕರ್ಕೊಂಬರ್ತಿದ್ದಾರೆ. ಇವತ್ತು 4 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅವರ ಅಂತಿಮ ಲಿಂಗಾಯತ ಪರಂಪರೆಯ ಎಲ್ಲ ಸ್ವಾಮೀಜಿಯವರ ಮುಖಾಂತರ ಅವರನ್ನು ಇವತ್ತು 4 ಗಂಟೆ 4:04 ದಾವಣಗೆರೆ ನಗರದಲ್ಲಿ ವಿವಿಧ ಭಾಗದಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಕೊನೆ ಸ್ಥಳ ಕಲ್ಲೇಶ್ವರ ಮಿಲ್ನಲ್ಲಿ ಅವರನ್ನ ಅಂತ್ಯ ಸಂಸ್ಕಾರವನ್ನು ಮಾಡುವ ಕೆಲಸವನ್ನು ನಮ್ಮ ಎಲ್ಲ ಅಭಿಮಾನಿಗಳು, ಎಲ್ಲ ಸಮಾಜದ ಹಿರಿಯರು ಪ್ರಕಾರ, ಗುರುಗಳ ಒಂದು ಮಾರ್ಗದರ್ಶನದ ಪ್ರಕಾರ ಇವಾಗ ಮಾಡ್ತಾಯಿದ್ದೇವೆ. ಮತ್ತು ಈಗ ಮುಖ್ಯವಾಗಿ ಅವರು ಬಂದ ದಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಸತಿ ಅವರು ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಶಿಕ್ಷಣ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಸಿ ದಾವಣಗೆರೆ ನಗರದಲ್ಲಿ ಪ್ರತಿಯೊಬ್ಬರ ಬಾಯಿ ಮಾತಾದಂಥ ವ್ಯಕ್ತಿ ನಮ್ಮ ತಂದೆಯವರು. ಅವರು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪ್ರತಿ ಸಮಾಜದ ಎಲ್ಲ ಜಾತಿ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗಿಸ್ಕೊಂಡು ಬಂದಂಥ ಧೀಮಂತ ನಾಯಕರು ಇವತ್ತು ನಿಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರ, ದಾವಣಗೆರೆ ಜಿಲ್ಲೆ ಮತ್ತು ರಾಜ್ಯಕ್ಕೆ, ಅದರಲ್ಲಿ ಮುಖ್ಯವಾಗಿ ವೀರಶೈವ ಸಮಾಜ ಇರ್ಬೋದು ಮತ್ತು ಎಲ್ಲ ಸಮಾಜ ಇರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ಅವರು ಈ ಪ್ರತಿಯೊಂದು ಕಾರ್ಯರೂಪ ಮಾಡ್ತಾಯಿದ್ದರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುನ್ನುಗ್ತೀವಿ ಅಂತ ನಾನು ಭರವಸೆನ ಕೊಡ್ತಾ, ಮತ್ತು ಮುಖ್ಯವಾಗಿ ಅಭಿವೃದ್ಧಿ ವಿಚಾರ ಬಂದಾಗೂ ಅವರು ಯಾವಾಗಲೂ ಯಾರನ್ನೂ ಕಡೆಗಣಿಸಿಲ್ಲ. ಎಲ್ಲರನ್ನೂ ನಗುತ್ತಾನೆ, ಯಾರನ್ನೂ ವಿರೋಧನೂ ಕೇಳಲಿಲ್ಲ, ಯಾರನ್ನೂ ಏನೂ ಇದು ಮಾಡಲಿಲ್ಲದಲ್ಲೇ ನಮ್ಮ ತಂದೆಯವರು ಭಾಳ ಒಂದು ಅಪರೂಪದ ವ್ಯಕ್ತಿತ್ವ ಅಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಇವತ್ತು 4 ಗಂಟೆಗೆ ಅಂತಿಮ ಸಂಸ್ಕಾರವನ್ನು ಮಾಡ್ತೀವಿ. ಇಡೀ ದಾವಣಗೆರೆಗೆ ಅಪ್ಪಾಜಿ ಅಂತ ಕರ್ತಾರೆ. ನೀವು ನಿಮ್ಮ ನಿಜವಾದ ಪ್ರೀತಿಯ ಮಗ ನಾವು ಅಪ್ಪಾಜಿ ಅಂತಲೇ ಕರೀತಿದ್ದು. ವಿಶೇಷವಾಗಿ ನಿಮ್ಮ ಮನಸ್ಸಿನಲ್ಲಿ ಇದು ಏಜ್ ರಿಲೇಟೆಡ್ ಕಾಯಿಲೆ. 94-95 ವರ್ಷ ಆಯಿತು. ಈಗ 1 ತಿಂಗಳಿಂದ ಅವರು ಭಾಳ ಅಸ್ತವ್ಯಸ್ತ ಹೊಂದಿದ್ರು. ಆ ನಿಟ್ಟಿನಲ್ಲಿ ಇಂಪ್ರೂವ್ಮೆಂಟ್ಸ್ ಏನು ಕಾಣಲಿಲ್ಲ. ಯಾವುದೇ ಅವರು ಕಷ್ಟಜೀವಿ. ಹುಟ್ಟಿದಾಗ ಪ್ರತಿಯೊಂದು ಕಷ್ಟದಿಂದ ಹುಟ್ಟಿ, ಕಷ್ಟದಿಂದ ಬಂದು, ಕಷ್ಟ ಅನ್ನೋದ್ರ ಬಗ್ಗೆ ಅರಿವಿತ್ತು. ನನಗಷ್ಟಿಲ್ಲ. ಅವರಿಗೆ ಕಷ್ಟದಲ್ಲೇ ಬೆಳೆದು ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಕೌನ್ಸಿಲರಾಗಿ ಮತ್ತು ರಾಜಕೀಯಕ್ಕೆ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಭಾಳ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವರಿಗಿಲ್ಲಿದೆ. ಅವರು ನಾನು ನೋಡಿದಂಥ ಕಾಮನ್ ಸೆನ್ಸ್ ಪ್ರತಿಯೊಂದು ವಿಚಾರದಲ್ಲಿ ಕಾಮನ್ ಸೆನ್ಸ್ ಭಾಳ ಇತ್ತು. ಆ ನಿಟ್ಟಿನಲ್ಲಿ ಸಮಾಜದ ಏಳಿಗೆಗೂ ಸಾಕಷ್ಟು ಶ್ರಮ ವಹಿಸಿದ್ರು. ಭಾಳ ಅಪರೂಪದ ವ್ಯಕ್ತಿತ್ವ. 94 ತುಂಬಿ 95ಕ್ಕೆ ಮೊನ್ನೆ ಜೂನ್ 16ಕ್ಕೆ ಬಿದ್ದಿತ್ತು.
ಮತ್ತು ಅವರ ತಂದೆಯವರು ನಮ್ಮ ಅಜ್ಜವರು 16ನೇ ತಾರೀಕಿಗೆ ಅವರು ಮೃತರಾಗಿದ್ದರು. 16 ನಾಳೆ ಬಿಟ್ಟು ನಾಡದ್ದು. ಇವತ್ತು 15 ನಾಳೆ 16. ಇವತ್ತು ಅವರು ಭಾಳ ಕಷ್ಟಪಟ್ಟರು. ಒಂದು 15 ದಿವಸದಿಂದ, ಒಂದು ವಾರ 10 ದಿವಸದಿಂದಂತೂ ಭಾಳ ಪ್ರಾಬ್ಲಮೆಟಿಕ್ಕೇ ಆಗಿತ್ತು. ಲಾಸ್ಟ್ ಅಂತಿಮ ಸಂಸ್ಕಾರದ ಏನೇನು ಕಾರ್ಯಕ್ರಮ ಇರ್ತದೆ ಎಲ್ಲ ಸ್ವಾಮೀಜಿಗಳು? ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಏನು ವಿವಿಧ